ಏನು ಸಚಿವ ಜಮೀರ್ ಅಹ್ಮದ್ ಅವರ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದ್ದು. ಈ ಆರೋಪದ ಹಿನ್ನೆಲೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕೋಲಾಹಲ ಎದ್ದಿದೆ ಅಂತ ಹೇಳ್ಬೋದು. ಇನ್ನು ಸ್ವಪಕ್ಷೀಯ ಶಾಸಕರಿಂದಲೇ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರೋ ಹಿನ್ನೆಲೆ ಜಮೀರ್ ಅಹ್ಮದ್ ಅವರ ರಾಜೀನಾಮೆಗೆ ರಾಜ್ಯ ಬಿಜೆಪಿ ಘಟಕ ಒತ್ತಾಯ ಕೂಡ ಮಾಡ್ತಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಂತ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಸ್ವಪಕ್ಷೀಯ ಶಾಸಕರೇ ಕಾಂಗ್ರೆಸ್ನ ವಿರುದ್ಧ ಮಾತಾಡ್ತಿದ್ದಾರೆ. ಏನಿದು ಇಷ್ಟು ದೊಡ್ಡ ಮಟ್ಟದ ಆರೋಪ ಕೇಳಿ ಬರ್ತಿದೆ? ಭಾರತೀಯ ಜನತಾ ಪಕ್ಷದ ಮುಖಂಡರು ಹೇಳಿದಾಗ ಕೇಳಲಿಕ್ಕೆ ಅವರು ಸಿದ್ಧ ಇರಲಿಲ್ಲ. ಈಗ ಸ್ವಪಕ್ಷದವರೇ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಿದ್ದಾರೆ. ನಾನು ಹೇಳ್ತಕ್ಕಂಥದ್ದು, ಈ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ನಾವು ಹೇಳಿದರೆ ಬಂಡತನ ಪ್ರದರ್ಶನ ಮಾಡ್ತಿದ್ರು. ಈಗ ನಿಮ್ಮವರೇ ಕೇಳ್ತಾರಲ್ಲ, ಈಗ ಯಾರು ಉತ್ತರ ಕೊಡೋರು ಅವ್ರಿಗೆ? ಈಗ ಅವ್ರಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಕರೆದು ಮಾತಾಡ್ತೇನೆ, ಕರೆಸಿ ಮಾತಾಡ್ತೇನೆ, ಕುಂತು ಮಾತಾಡ್ತೇನೆ, ನಿಂತು ಮಾತಾಡ್ತೇನೆ, ಈ ರೀತಿ ಮಾತುಗಳು ಮಾತಾಡಿದರೆ ಅದರ ಅರ್ಥ ಏನು? ಅಂದರೆ ಕರೆಸಿ ನೀವು ಮಾತಾಡ್ತೀನಿ ಅಂದರೆ ಭ್ರಷ್ಟಾಚಾರ ಹೋಯ್ತು ಅಂತ ಅರ್ಥನಾ? ಭ್ರಷ್ಟಾಚಾರ ಆಗಿದೆ ಅನ್ನೋದು ಹೇಳಿ ಆಯಿತು. ಅವರು ಅದನ್ನು ನೇರವಾಗಿ 950 ಮನೆಗಳು ನನ್ನ ಲೆಟ್ರ್ ತೊಗೊಂಡೋಗಿ ಬೇರೆಯವರು ದುಡ್ಡು ಕೊಟ್ಟು ಮಾಡಿಸ್ಕೊಂಬಂದಿದ್ದಾರೆ ಅನ್ನೋದನ್ನು ಹೇಳಿ ಆಯಿತು. ಇನ್ನೇನು ಉಳಿದಿಲ್ಲ. ಇದು ಪ್ರತಿಯೊಬ್ಬ ಮಂತ್ರಿಯೂ ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿರೋ ಕಾರಣ ಈ ಸರ್ಕಾರ ಈ ರಾಜ್ಯವನ್ನು ನಡೆಸಲಿಕ್ಕೆ ಯೋಗ್ಯ ಸರ್ಕಾರ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಕ್ಯಾಪ್ಟನ್ನು. ಮೊದಲು ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಹೋರಾಟ ಇರೋದು. ಅದನ್ನು ಮಾಡ್ತಾ ಇದ್ದೇವೆ. ಸರ್, ಈಗ ಏನು ಕಾಗವಾಡದ ಶಾಸಕ ಕಾಂಗ್ರೆಸ್ ಶಾಸಕರೇ ಅವರು ಕೂಡ ನಾವು BR ಪಾಟೀಲ್ ಅವ್ರ ಮಾತಿಗೆ ಸಹಮತ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತೀವಿ. ಸುಮಾರು ಜನರಿದ್ದಾರೆ. ಬಟ್ ನಾನು BR ಪಾಟೀಲ್ ಅವರು ಮತ್ತು ಕಾಗೆ ಅವರನ್ನು ನಾನು ಅಭಿನಂದಿಸ್ತೇನೆ. ಯಾಕಂತಂದರೆ ನಾವು ವಾಯ್ಸ್ ಎತ್ತಿದಾಗ ಈ ಸರ್ಕಾರ ಗಮನಿಸಲಿಲ್ಲ. ನಮ್ಮ ವಾಯ್ಸ್ಗೆ BR ಪಾಟೀಲರು ಕಾಗೆಯವರು ಈಗ ಧ್ವನಿಗೂಡಿಸಿದ್ದಾರೆ. ಅಂದರೆ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ನಾವೇನು ಹೇಳ್ತಿದ್ವೋ ಅದನ್ನು ಈಗ ಅವರೇ ಪ್ರಾರಂಭ ಮಾಡಿರೋದ್ರಿಂದ ಒಂದು ನಿಮಿಷವೂ ಕೂಡ ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಇರಲಿಕ್ಕೆ ಈಗ ಯೋಗ್ಯರಲ್ಲ. ಯಾಕೆಂದರೆ ಅವರು ಸ್ವಪಕ್ಷದವರೇ ಅವರ ಮೇಲೆ ಆಪಾದನೆ ಮಾಡಿದ ಮೇಲೆ ಅವರು ಮುಂದುವರಿಲಿಕ್ಕೆ ಯೋಗ್ಯರು ಅಲ್ಲವೇ ಅಲ್ಲ. ಆದ್ದರಿಂದ ಅವರು ರಾಜೀನಾಮೆ ಕೊಡಬೇಕು. ಬಸವರಾಜ ರಾಯರೆಡ್ಡಿ ಅವರು ಜಮೀರ್ ಅಹ್ಮದ್ ಅವರು ಹುಟ್ಟು ಶ್ರೀಮಂತರು, ಅವ್ರು ಇಷ್ಟು 5-10 ಸಾವಿರ ರೂಪಾಯಿ ಕೈ ಚಾಚಲ್ಲ ಅಂತ ನಾನು ಹೇಳ್ತೀನಿ ಅಂತ ಹೇಳಿ. ಪಾಪ ಅವ್ರಿಗೆ ಬೇಕಾಗಲ್ಲ. ಜಮೀರ್ ಅಹ್ಮದ್ ಪಾಪ ಶ್ರೀಮಂತರೇ. ಆದರೆ ಕಾಂಗ್ರೆಸ್ನವರು ದುಡ್ಡು ಬೇಡ ನಮಗೆ ಅಂತಾರ. ಹೈಕಮಾಂಡ್ನವ್ರು ದುಡ್ಡು ಬೇಡ ನಮಗೆ, ಬಿಹಾರ್ ಎಲೆಕ್ಷನ್ಗೆ ನಾವು ಯಾರಿಗೂ ದುಡ್ಡು ಕೊಡ್ದಿರ ಮಾಡ್ತೀವಿ ಅಂತಾರ. ಸೊ ಅವರು ಪಾಪ ಅವ್ರಿಗಾಗಿ ಮಾಡಿಲ್ಲ, ಕಾಂಗ್ರೆಸ್ ಪಕ್ಷ ಅವ್ರ ಕೈಲಿ ಮಾಡಿಸಿದೆ. ಅಂದರೆ ಈ ಹಿಂದೆ ಏನು BJP ಆರೋಪ ಮಾಡ್ತಿತ್ತು, ಕಾಂಗ್ರೆಸ್ನವರು ಎಲ್ಲಾದರೂ ಚುನಾವಣೆ ನಡಿಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ATM ಆಗಿದೆ ರಾಜ್ಯ ಅಂತ ಹೇಳ್ತಿದ್ದು, ಅದು ನಿಜಾನ? ಅಂದರೆ ನಾವು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆನೇ ಹೇಳಿದ್ವಿ, ನೀವೇನಾದರೂ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದರೆ ದೇಶದಲ್ಲಿ ಅವರಿಗೆ ಯಾವುದೇ ಸರ್ಕಾರಗಳು ಹಣ ಕೊಡೋಂಥ ಸರ್ಕಾರಗಳಿಲ್ಲ. ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಯಾವುದರಲ್ಲಿ? ತೆಲಂಗಾಣದಲ್ಲಿ. ಹಿಮಾಚಲ್ ಪ್ರದೇಶದಲ್ಲಿ ಟಾಯ್ಲೆಟ್ಗಳಿಗೂ ಟ್ಯಾಕ್ಸ್ ಹಾಕುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಇಂಥ ಕಾಲದಲ್ಲಿ ಇಲ್ಲಿ ಗ್ಯಾರಂಟಿ ಅಂದರೆ ಮೂಗಿಗೆ ತುಪ್ಪ ಸವರೋದು ಅಂತಾರಲ್ಲ, ಹಾಗೆ ಮಾಡಿಬಿಟ್ಟು ಉಳಿದದ್ದನ್ನೆಲ್ಲ ಬಳ್ಕೊಂಡು ಕಾಂಗ್ರೆಸ್ ಕಟ್ಟೋ ಕೆಲಸವನ್ನು ಮಾಡ್ತಾ ಇರೋದು. ಈಗ ಬಿಹಾರ್ ಎಲೆಕ್ಷನ್ ಅದಕ್ಕೂ ಬೇಕಲ್ಲ. ಹಿಂದೇನು ತೆಲಂಗಾಣ ಎಲೆಕ್ಷನ್ಗೆ ಎಲ್ಲೆಲ್ಲಿಂದ ದುಡ್ಡು ಹೋಯ್ತು ಅಂತೇಳಿ ಬಂತಲ್ಲ. ಅದಾದಮೇಲೆ ವಾಲ್ಮೀಕಿ ನಿಗಮದ ಹಗರಣ ಆದಾಗ ಎಲ್ಲೆಲ್ಲಿಗೂ ದುಡ್ಡು ಹೋಯ್ತು ಅಂತ ಗೊತ್ತಾಯ್ತಲ್ಲ. ಹೀಗೆ ನಮ್ಮ ದುಡ್ಡುಗಳನ್ನು ಇವತ್ತು ತೆಗೆದುಕೊಂಡೋಗಿ ಬೇರೆ ಬೇರೆ ರಾಜ್ಯ ಚುನಾವಣೆ ಮಾಡಬೇಕಾಗಿದೆ. ಅದಕ್ಕೆ ನಿನ್ನೆ ಹೈಕಮಾಂಡ್ ಅವ್ರನ್ನ ಕರೆಸಿರೋದು. ಈಗ ಬಿಹಾರ್ ಎಲೆಕ್ಷನ್ ನಡೀತಾ ಇದೆ, ಎಷ್ಟು ಕೋಟಿ ಕೊಡ್ತೀರಿ ಅಂತ ಕೇಳಕ್ಕೆ ಕರೆದಿರೋದು, ಇನ್ನು ಬೇರೆ ಏನಕ್ಕೂ ಅಲ್ಲ. ಅದಕ್ಕೆ ಇವಾಗ ಅವ್ರಿಗೆ ಚಿಂತೆ ಆಗಿದೆ, ಇನ್ನೆಲ್ಲೆಲ್ಲಿ ಬಳ್ಕೋಬೇಕು ಅಂತೇಳಿ. ಆ ಕಾರಣಕ್ಕೆ ಆಗ್ತಾ ಇರೋದು. ನಾವು ATM ಮಾಡ್ತಾರೆ ಇವರು ಅಂತ ನಾವು ಮೊದಲು ಹೇಳಿದ್ವಿ, ಆ ಕೆಲಸ ಈಗ ಸತ್ಯ ಆಗಿದೆ. ಇದಿಷ್ಟು ಚಲವಾದಿ ನಾರಾಯಣಸ್ವಾಮಿ ಅವರ ಮಾತಾಗಿತ್ತು. ಏನು ರಾಜ್ಯದ ವಿವಿಧ ಇಲಾಖೆಗಳಿಂದ ಕಾಂಗ್ರೆಸ್ಗೆ ಏನು ದೇಶಾದ್ಯಂತ ಚುನಾವಣೆ ಮಾಡ್ತಾರೆ, ಅದಕ್ಕೆ ಹಣಗಳನ್ನ ಉಪಯೋಗಿಸೋದಕ್ಕೆ, ಆ ಚುನಾವಣಾ ಖರ್ಚು ವೆಚ್ಚಕ್ಕೆ ರಾಜ್ಯದಿಂದ ಹಣವನ್ನು ಲೂಟಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.